ಜ್ಯೋತಿರ್ಲಿಂಗವು ಹಿಂದೂ ದೇವರಾದ ಶಿವನನ್ನು ಪ್ರತಿನಿಧಿಸುವ ಪವಿತ್ರ ಲಿಂಗವಾಗಿದೆ. ಪ್ರತಿಯೊಂದು ಜ್ಯೋತಿರ್ಲಿಂಗವು ಶಿವನ ಅಭಿವ್ಯಕ್ತಿಯಾಗಿದೆ. ಜ್ಯೋತಿರ್ಲಿಂಗವು ಶಿವನ ಅನಂತ ಸ್ವಭಾವವನ್ನು ಸಂಕೇತಿಸುವ ಲಿಂಗವಾಗಿದೆ. ಜ್ಯೋತಿರ್ಲಿಂಗಗಳನ್ನು ಆಕಾಶ ಶಕ್ತಿಯ ಕೇಂದ್ರ ಬಿಂದುಗಳೆಂದು ಪರಿಗಣಿಸಲಾಗಿದೆ. ಜ್ಯೋತಿರ್ಲಿಂಗಗಳನ್ನು ಭೇಟಿ ಮಾಡುವುದರಿಂದ ತಮ್ಮ ಪಾಪಗಳನ್ನು ತೊಳೆದುಕೊಂಡು ಜ್ಞಾನೋದಯವನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಹಿಂದೂ ಭಕ್ತರು ನಂಬುತ್ತಾರೆ. ಭಾರತಾದ್ಯಂತ 12 ಪವಿತ್ರ ಜ್ಯೋತಿರ್ಲಿಂಗ ದೇವಾಲಯಗಳಿವೆ. ಇದು ಶಿವನ ಅನಂತ ಬೆಳಕು ಮತ್ತು ಅನನ್ಯ ಅಂಶಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಜ್ಯೋತಿರ್ಲಿಂಗವು ಆಧ್ಯಾತ್ಮಿಕ ಜ್ಞಾನೋದಯವನ್ನು ನೀಡುತ್ತದೆ ಮತ್ತು ಆಶೀರ್ವಾದ ಮತ್ತು ದೈವಿಕ ಸಂಪರ್ಕವನ್ನು ಬಯಸುವ ಯಾತ್ರಿಕರನ್ನು ಸೆಳೆಯುತ್ತದೆ. ಜ್ಯೋತಿರ್ಲಿಂಗವು ಶಿವನ ಅಭಿವ್ಯಕ್ತಿಯಾಗಿದ್ದು, ಅದು ಸ್ವಯಂಭೂ ಶಿವಲಿಂಗವಾಗಿದೆ ಮತ್ತು ಇತರ ಶಿವಲಿಂಗಗಳು ಮಾನವರಿಂದ ರಚಿಸಲ್ಪಟ್ಟಿವೆ. ಎಲ್ಲ ಜ್ಯೋತಿರ್ಲಿಂಗಗಳ ಮುಖ್ಯ ಉದ್ದೇಶವು ಶಿವನನ್ನು ಪೂಜಿಸಲು ಮತ್ತು ಅವನ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಲು ಹಿಂದೂಗಳಿಗೆ ಪವಿತ್ರ ತಾಣಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಜ್ಯೋತಿರ್ಲಿಂಗಗಳು ಶಿವನು ಪ್ರಜ್ವಲಿಸುವ ಬೆಳಕಿನಂತೆ ಕಾಣಿಸಿಕೊಂಡ ಸ್ಥಳಗಳೆಂದು ನಂಬಲಾಗಿದೆ. ಜ್ಯೋತಿರ್ಲಿಂಗಗಳು ಸ್ಥಿತಿಸ್ಥಾಪಕತ್ವ, ಭಕ್ತಿ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯ ಪಾಠಗಳನ್ನು ಕಲಿಸುತ್ತದೆ. ಜನರು ಪ್ರಾರ್ಥಿಸಲು, ಶಿವನೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯಲು ಜ್ಯೋತಿರ್ಲಿಂಗಗಳನ್ನು ಭೇಟಿ ಮಾಡುತ್ತಾರೆ. ಜ್ಯೋತಿರ್ಲಿಂಗಗಳ ಭೇಟಿಯು ಸಾಂಸ್ಕೃತಿಕ ಪುಷ್ಟೀಕರಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಪ್ರಯಾಣವಾಗಿದೆ. ಇಂದಿನ ವಿಡಿಯೋದಲ್ಲಿ ನಾವು ಆಸಕ್ತಿದಾಯಕವಾದದ್ದನ್ನು ಕಲಿಯಲಿದ್ದೇವೆ. ಈ ವಿಡಿಯೋದಲ್ಲಿ ಶಿವನ ಯಾವ ಜ್ಯೋತಿರ್ಲಿಂಗವು ನಮ್ಮ ರಾಶಿಯೊಂದಿಗೆ ಸಂಪರ್ಕ ಹೊಂದಿದೆ ಎಂಬುದನ್ನು ನಾವು ತಿಳಿಯೋಣ. ಜೀವನದಲ್ಲಿ ನಾವು ಕನಿಷ್ಠ ಒಂದು ಜ್ಯೋತಿರ್ಲಿಂಗವನ್ನು ನೋಡಬೇಕು ಮತ್ತು ನಾವು ಯಾವುದೇ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಿದಾಗ ನಮಗೆ ಒಂದು ವಿಶಿಷ್ಟವಾದ ಅನುಭವವಾಗುತ್ತದೆ ಎಂದು ಹೇಳಲಾಗುತ್ತದೆ. ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವ 12 ಜ್ಯೋತಿರ್ಲಿಂಗಗಳನ್ನು ಜ್ಯೋತಿಷ್ಯಶಾಸ್ತ್ರ ಮತ್ತು ಖಗೋಳಶಾಸ್ತ್ರದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುವ ಸ್ಥಳಗಳಲ್ಲಿ ನೆಲೆಗೊಂಡಿವೆ. ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ಮತ್ತು ನಿಮ್ಮ ರಾಶಿಗೆ ಸಂಬಂಧಿಸಿದ ಜ್ಯೋತಿರ್ಲಿಂಗವನ್ನು ಸ್ಮರಿಸುವುದು ನಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತರುತ್ತದೆ ಮತ್ತು ಆ ಜ್ಯೋತಿರ್ಲಿಂಗದ ಅನುಗ್ರಹವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಪ್ರತಿಯೊಂದು ಜ್ಯೋತಿರ್ಲಿಂಗವು ಒಂದು ನಿರ್ದಿಷ್ಟ ಮಂತ್ರದೊಂದಿಗೆ ಸಂಬಂಧಿಸಿದೆ. ಅದರಿಂದ ಬೇಗನೆ ಎಚ್ಚರಗೊಂಡು ನಿಮ್ಮ ರಾಶಿಯ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಆ ಮಂತ್ರವನ್ನು ಪಠಿಸುವುದರಿಂದ ಶಿವನ ಆಶೀರ್ವಾದವನ್ನು ಪಡೆಯುತ್ತೀವಿ. ನಿಮ್ಮ ಹೆಸರು ಮತ್ತು ಭವಿಷ್ಯವು ನಿಮ್ಮ ರಾಶಿಯೊಂದಿಗೆ ಸಂಬಂಧಿಸಿರುವುದರಿಂದ ನಿಮ್ಮ ರಾಶಿಯ ಪ್ರಕಾರ ಜ್ಯೋತಿರ್ಲಿಂಗವನ್ನು ಪೂಜಿಸುವುದು ಲಾಭದಾಯಕವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ನಮ್ಮ ರಾಶಿಯ ಪ್ರಕಾರ ಜ್ಯೋತಿರ್ಲಿಂಗವನ್ನು ಪೂಜಿಸಿದರೆ ತೀವ್ರ ಮತ್ತು ಬೇಗ ಫಲಿತಾಂಶಗಳನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ನಾವು ಜ್ಯೋತಿರ್ಲಿಂಗ ಸ್ಥಳಕ್ಕೆ ಭೇಟಿ ನೀಡಬಹುದು ಅಥವಾ ನಿಮ್ಮ ರಾಶಿಗೆ ಸಂಬಂಧಿಸಿದ ಜ್ಯೋತಿರ್ಲಿಂಗ ಹೆಸರಿನೊಂದಿಗೆ ನಿಮ್ಮ ಮನೆಯಲ್ಲಿ ಶಿವಲಿಂಗವನ್ನು ಪೂಜಿಸಬಹುದು. ನಿಮ್ಮ ರಾಶಿಗೆ ಸಂಬಂಧಿಸಿದ ಜ್ಯೋತಿರ್ಲಿಂಗ ಹೆಸರನ್ನು ನೀವು ಧ್ಯಾನಿಸಬಹುದು, ಆದರೆ ಜ್ಯೋತಿರ್ಲಿಂಗದ ಸ್ಥಳಕ್ಕೆ ಭೇಟಿ ನೀಡುವುದು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಭಗವಾನ್ ಶಿವನನ್ನು ಪೂಜಿಸುವಾಗ ನಾವು ನಮ್ಮ ಸ್ವಂತ ರಾಶಿ ಜ್ಯೋತಿರ್ಲಿಂಗವನ್ನು ಧ್ಯಾನಿಸಬಹುದು. ಆ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ನಾವು ಪಠಿಸಬಹುದು. ಹಿಂದೂ ಶಾಸ್ತ್ರಗಳ ಪ್ರಕಾರ ಭಗವಾನ್ ಶಿವನ ಜ್ಯೋತಿರ್ಲಿಂಗ ನಾಮವನ್ನು ಸ್ಮರಿಸುವ ಮೂಲಕ ನಾವು ಅಪಾರ ಪ್ರಯೋಜನಗಳನ್ನು ಪಡೆಯುತ್ತೇವೆ ಮತ್ತು ಭಗವಾನ್ ಶಿವನ ಅನುಗ್ರಹವನ್ನು ಸಹ ಪಡೆಯುತ್ತೇವೆ ಎಂದು ಹೇಳಲಾಗುತ್ತದೆ. ಹಲವಾರು ಭಗವಾನ್ ಶಿವನ ಜ್ಯೋತಿರ್ಲಿಂಗಗಳಿವೆ, ಆದರೆ ಈ 12 ಜ್ಯೋತಿರ್ಲಿಂಗಗಳು ಪ್ರಮುಖವಾಗಿವೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು ಎಂಬ 9 ಗ್ರಹಗಳಿವೆ. ಈ ಪ್ರತಿಯೊಂದು ಗ್ರಹವು 12 ಜ್ಯೋತಿರ್ಲಿಂಗಗಳೊಂದಿಗೆ ಸಂಬಂಧ ಹೊಂದಿದೆ. ಯಾವುದೇ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹಗಳ ದೋಷಗಳಿದ್ದರೆ ನಾವು ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಬಹುದು. ಪ್ರತಿಯೊಂದು ಜ್ಯೋತಿರ್ಲಿಂಗವು ಪ್ರತಿ ಗ್ರಹದೊಂದಿಗೆ ಸಂಬಂಧಿಸಿದೆ. ಅದರಿಂದ ನಾವು ಎಲ್ಲಾ ಗ್ರಹ ದೋಷಗಳನ್ನು ನಿವಾರಿಸಲು ನಿರ್ದಿಷ್ಟ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಬಹುದು. ಜ್ಯೋತಿರ್ಲಿಂಗಗಳ ದರ್ಶನದಿಂದ ಗ್ರಹಗಳು ಶಾಂತವಾಗುತ್ತವೆ ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಇಡೀ ಆಕಾಶವು 12 ರಾಶಿಗಳಲ್ಲಿ ಹರಡಿದೆ ಮತ್ತು ನವಗ್ರಹಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಇಂದು ಈ ವಿಡಿಯೋದಲ್ಲಿ ಪ್ರತಿಯೊಂದು ಜ್ಯೋತಿರ್ಲಿಂಗದ ಮಹತ್ವವನ್ನು ನಾವು ತಿಳಿಯೋಣ. ಆ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರಗಳು ಮತ್ತು ಅದರೊಂದಿಗೆ ರಾಶಿಯ ಸಂಬಂಧವನ್ನು ಸಹ ನಾವು ತಿಳಿಯೋಣ. ಈಗ ಮೇಷರಾಶಿಯ ಮೊದಲ ರಾಶಿಯಿಂದ ಪ್ರಾರಂಭಿಸೋಣ. ಮೇಷರಾಶಿಯು ರಾಮೇಶ್ವರಂ ಜ್ಯೋತಿರ್ಲಿಂಗದೊಂದಿಗೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ತಮಿಳುನಾಡಿನಲ್ಲಿ ನೆಲೆಗೊಂಡಿದೆ. ಮೇಷರಾಶಿಯಲ್ಲಿ ಅಧಿಪತಿಯಾದ ಸೂರ್ಯನನ್ನು ಅಗ್ರಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ಸ್ಥಳವನ್ನು ಭಗವಾನ್ ಸೂರ್ಯನ ಅತ್ಯುನ್ನತ ಸ್ಥಾನವೆಂದು ಪರಿಗಣಿಸಲಾಗಿದೆ. ಮೇಷರಾಶಿಯಲ್ಲಿ ಸೂರ್ಯನು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಾನೆ. ಸೂರ್ಯನ ಆಶೀರ್ವಾದದಿಂದ ಮಾತ್ರ ಒಬ್ಬ ವ್ಯಕ್ತಿಯು ಗೌರವ, ಸ್ಥಾನ, ಶಕ್ತಿ ಮತ್ತು ಜೀವನವನ್ನು ಪಡೆಯುತ್ತಾನೆ. ಸೂರ್ಯನು ನಮ್ಮ ತಂದೆಯೊಂದಿಗಿನ ನಮ್ಮ ಸಂಬಂಧವನ್ನು ಪ್ರತಿನಿಧಿಸುತ್ತಾನೆ.
ಸೂರ್ಯವಂಶದ ಪ್ರಭು ಶ್ರೀರಾಮನು ತನ್ನ ವನವಾಸದ ಸಮಯದಲ್ಲಿ ಈ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿದನು. ಈ ರಾಮೇಶ್ವರಂ ಜ್ಯೋತಿರ್ಲಿಂಗವನ್ನು ಪೂಜಿಸುವ ಮೂಲಕ ನಾವು ನಮ್ಮ ಜೀವನದಲ್ಲಿ ದಯೆ ಮತ್ತು ಸ್ಥಿರತೆಯನ್ನು ಪಡೆಯುತ್ತೇವೆ. ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡುವುದರಿಂದ ಉತ್ತಮ ದಾಂಪತ್ಯ ಜೀವನವನ್ನು ನಾವು ಆಶೀರ್ವಾದಿಸುತ್ತೇವೆ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವು ಹೀಗಿದೆ: ಓಂ ನಮಃ ಶಿವಾಯ, ನಮೋ ರಾಮೇಶ್ವರಾಯ. ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯು ಸೋಮನಾಥ ಜ್ಯೋತಿರ್ಲಿಂಗದೊಂದಿಗೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ಗುಜರಾತ್ನಲ್ಲಿ ನೆಲೆಗೊಂಡಿದೆ. ಈ ಜ್ಯೋತಿರ್ಲಿಂಗವು ಭೂಮಿಯ ಮೇಲಿನ ಮೊದಲ ಜ್ಯೋತಿರ್ಲಿಂಗ ಎಂದು ಹೇಳಲಾಗುತ್ತದೆ. ಈ ಜ್ಯೋತಿರ್ಲಿಂಗವನ್ನು ಚಂದ್ರದೇವನು ಸತ್ಯಯುಗದಲ್ಲಿ ಸ್ಥಾಪಿಸಿದನು. ವೃಷಭ ರಾಶಿಯಲ್ಲಿ ಚಂದ್ರಗ್ರಹವನ್ನು ಅತ್ಯಂತ ಉನ್ನತ ಸ್ಥಾನದಲ್ಲಿ ಪರಿಗಣಿಸಲಾಗುತ್ತದೆ. ಚಂದ್ರಗ್ರಹವು ನಮ್ಮ ಮನಸ್ಸು, ನಮ್ಮ ಆರೋಗ್ಯ ಮತ್ತು ನಮ್ಮ ತಾಯಿಯೊಂದಿಗಿನ ನಮ್ಮ ಸಂಬಂಧವನ್ನು ಪ್ರತಿನಿಧಿಸುತ್ತದೆ. ಈ ಸ್ಥಳವನ್ನು ಚಂದ್ರನ ಅತ್ಯುನ್ನತ ಸ್ಥಾನವೆಂದು ಪರಿಗಣಿಸಲಾಗಿದೆ. ವೃಷಭ ರಾಶಿಯ ಜನರು ತಮ್ಮ ಜೀವನದಲ್ಲಿ ಯಾವಾಗಲೂ ಉನ್ನತ ಸ್ಥಾನದಲ್ಲಿರುತ್ತಾರೆ. ವೃಷಭ ರಾಶಿಯ ಜನರು ಸೋಮನಾಥನನ್ನು ಭೇಟಿ ಮಾಡಿದಾಗ ಉತ್ತಮ ಆರೋಗ್ಯ ಮತ್ತು ಉತ್ತಮ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಅದು ನಿಮ್ಮ ಎಲ್ಲಾ ಕೆಟ್ಟ ಕಾರ್ಯಗಳನ್ನು ನಾಶಪಡಿಸುತ್ತದೆ ಎಂದು ನಂಬಲಾಗಿದೆ. ಜನರು ಈ ಜ್ಯೋತಿರ್ಲಿಂಗವನ್ನು ಪಂಚಾಮೃತದಿಂದ ಪೂಜಿಸಬೇಕು. ವೃಷಭ ರಾಶಿಯ ಜನರು ಶಿವನ ಆಶೀರ್ವಾದ ಪಡೆಯಲು ಮತ್ತು ತಮ್ಮ ಒಳಿತಿಗಾಗಿ ಜೀವನದಲ್ಲಿ ಒಮ್ಮೆಯಾದರೂ ಸೋಮನಾಥ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಬೇಕು ಮತ್ತು ಅಭಿಷೇಕ ಮಾಡುವ ಮೂಲಕ ಶಿವನನ್ನು ಪೂಜಿಸಬೇಕು. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವು ಹೀಗಿದೆ: ಓಂ ನಮಃ ಶಿವಾಯ, ನಮೋ ಸೋಮನಾಥಾಯ. ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಆಡಳಿತ ಗ್ರಹ ಬುಧ ಗ್ರಹ. ಬುಧ ಗ್ರಹ ಮತ್ತು ಮಿಥುನ ರಾಶಿಯು ನಾಗೇಶ್ವರ ಜ್ಯೋತಿರ್ಲಿಂಗದೊಂದಿಗೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ಗುಜರಾತಿನ ದ್ವಾರಕಾದಲ್ಲಿದೆ. ನಾಗೇಶ್ವರ ಜ್ಯೋತಿರ್ಲಿಂಗವನ್ನು ಹಾವುಗಳ ರಾಜ ಎಂದು ಕರೆಯಲಾಗುತ್ತದೆ. ಈ ಜ್ಯೋತಿರ್ಲಿಂಗವು ರಾಹು ಗ್ರಹವನ್ನು ಪ್ರತಿನಿಧಿಸುತ್ತದೆ. ರಾಹು ಗ್ರಹವು ಎಲ್ಲ ರಹಸ್ಯಗಳನ್ನು ಇರಿಸಿಕೊಳ್ಳಲು ಪ್ರತಿನಿಧಿಸುತ್ತದೆ. ಇದು ಶಕ್ತಿ, ಹಣ, ಖ್ಯಾತಿಯನ್ನು ನೀಡುತ್ತದೆ ಮತ್ತು ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ರಾಹು ಗ್ರಹ ಪ್ರತಿನಿಧಿಸುತ್ತದೆ. ರಾಹು ದೋಷ ಇರುವವರು ಈ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಬೇಕು. ಮಿಥುನ ರಾಶಿಯ ಜನರು ಈ ನಾಗೇಶ್ವರ್ ಜ್ಯೋತಿರ್ಲಿಂಗಕ್ಕೆ ಚೆಂಡು ಹೂವುಗಳು, ಹಾಲು, ಶಮಿ ಎಲೆಗಳು ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ಈ ಜ್ಯೋತಿರ್ಲಿಂಗದ ಬಳಿ ಪೂಜಿಸಲು ಮತ್ತು ಧ್ಯಾನ ಮಾಡಲು ಸಹ ಸೂಚಿಸಲಾಗಿದೆ ಮತ್ತು ಇದರಿಂದಾಗಿ ಜೀವನದಲ್ಲಿ ಯೋಜಿತವಲ್ಲದ ಘಟನೆಗಳು ಸಂಭವಿಸುವುದು ಕಡಿಮೆಯಾಗುತ್ತದೆ ಅಥವಾ ಸಂಪೂರ್ಣವಾಗಿ ನಿಲ್ಲುತ್ತದೆ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ 2 ಮಂತ್ರಗಳು ಹೀಗಿವೆ: ಓಂ ನಮೋ ಭಗವತೆ ರುದ್ರಾಯ ಮತ್ತು ಓಂ ನಮಃ ಶಿವಾಯ, ನಮೋ ನಾಗನಾಥಾಯ. ನಾಲ್ಕನೇ ರಾಶಿ ಕರ್ಕ ರಾಶಿ. ಕರ್ಕ ರಾಶಿಯು ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದಲ್ಲಿ ಶಿವಪುರಿ ದ್ವೀಪದಲ್ಲಿ ನರ್ಮದಾ ನದಿಯ ಮಧ್ಯದಲ್ಲಿದೆ. ಜ್ಯೋತಿರ್ಲಿಂಗವು ಓಂ ಶಬ್ದದಿಂದ ಬಂದಿದೆ. ಓಂಕಾರೇಶ್ವರದಲ್ಲಿ ಓಂ ಪದವು ನಮಗೆ ಆಧ್ಯಾತ್ಮಿಕ ಸಾಮರ್ಥ್ಯ ಮತ್ತು ಜ್ಞಾನವನ್ನು ಒದಗಿಸುತ್ತದೆ. ಈ ಜ್ಯೋತಿರ್ಲಿಂಗವು ಗುರುಗ್ರಹಕ್ಕೆ ಸಂಬಂಧಿಸಿದೆ. ಗುರುಗ್ರಹವು ನಮ್ಮ ಜೀವಿತಾವಧಿ, ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಮತ್ತು ನಮಗೆ ಸೌಭಾಗ್ಯವನ್ನು ನೀಡುತ್ತದೆ. ಇದು ನಮ್ಮ ಜಾತಕದಲ್ಲಿನ ಪ್ರಮುಖ ಗ್ರಹಗಳಲ್ಲಿ ಒಂದಾಗಿದೆ. ಕರ್ಕ ರಾಶಿಯ ಜನರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ಜ್ಯೋತಿರ್ಲಿಂಗವನ್ನು ಪೂಜಿಸಬೇಕು. ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡುವ ಮೂಲಕ ಜನರು ಜ್ಯೋತಿರ್ಲಿಂಗಕ್ಕೆ ಜಲಾಭಿಷೇಕ ಅಥವಾ ಹಾಲು ಅಭಿಷೇಕವನ್ನು ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವು ಹೀಗಿದೆ: ಓಂ ಹಂ ಜಂ ಓಂ ಹಂ ಜುಂ ಸಾಹ ಮತ್ತು ಓಂ ನಮಃ ಶಿವಾಯ, ನಮೋ ಓಂಕಾರೇಶ್ವರಾಯ. ಐದನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯು ವೈದ್ಯನಾಥ ಜ್ಯೋತಿರ್ಲಿಂಗಕ್ಕೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ಜಾರ್ಖಂಡಿನ ದೇವಘರ್ ಜಿಲ್ಲೆಯಲ್ಲಿದೆ. ಈ ಜ್ಯೋತಿರ್ಲಿಂಗವು ರಾವಣನಿಂದ ಸ್ಥಾಪಿಸಲ್ಪಟ್ಟಿತು ಎಂದು ಹೇಳಲಾಗುತ್ತದೆ. ಈ ಜ್ಯೋತಿರ್ಲಿಂಗವನ್ನು ಪೂಜಿಸುವುದರಿಂದ ಸಿಂಹರಾಶಿಯ ಜನರು ಆರೋಗ್ಯ, ವ್ಯಾಪಾರ ಮತ್ತು ಸಂತೋಷದ ದಾಂಪತ್ಯ ಜೀವನವನ್ನು ಪಡೆಯುತ್ತಾರೆ. ನೀವು ಯಾವುದೇ ಪ್ರಬಲ ವ್ಯಕ್ತಿಗಳೊಂದಿಗೆ ಜಗಳವಾಡುತ್ತಿದ್ದರೆ ನೀವು ಖಂಡಿತವಾಗಿಯೂ ವೈದ್ಯನಾಥ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಬೇಕು. ಸಿಂಹರಾಶಿಯವರಿಗೆ ಗರ್ಭಧರಿಸಲು ಸಮಸ್ಯೆ ಇರುವವರು ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಬೇಕು. ಸಿಂಹರಾಶಿಯ ಜನರು ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಿದ ನಂತರ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ಈ ಜ್ಯೋತಿರ್ಲಿಂಗದ ಮೇಲೆ ದತುರ ಪುಷ್ಪಗಳನ್ನು ಅರ್ಪಿಸುವುದು ಮಂಗಳಕರ ಎಂದು ಹೇಳಲಾಗುತ್ತದೆ. ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡುವುದರಿಂದ ನಿಮ್ಮ ಎಲ್ಲ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡುವುದರಿಂದ ನಮ್ಮ ಕುಂಡಲಿನಿ ಶಕ್ತಿಯನ್ನು ಸಕ್ರಿಯಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವೆಂದರೆ ಮಹಾಮೃತ್ಯುಂಜಯ ಮಂತ್ರ.
ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮುಕ್ಷೀಮಮಾಮೃತಾತ್. ಮತ್ತು ಇನ್ನೊಂದು ಮಂತ್ರವಿದೆ, ಓಂ ನಮಃ ಶಿವಾಯ ನಮೋ ವೈದ್ಯನಾಥಾಯ. 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಕ್ಕೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ಆಂಧ್ರಪ್ರದೇಶದ ಶ್ರೀಶೈಲ ಪರ್ವತದಲ್ಲಿದೆ. ಈ ಸ್ಥಳವನ್ನು ದಕ್ಷಿಣದ ಕೈಲಾಸ ಎಂದು ಕರೆಯಲಾಗುತ್ತದೆ. ಕನ್ಯಾ ರಾಶಿಗೆ ಬುಧ ಗ್ರಹವು ಅಗ್ರಸ್ಥಾನದಲ್ಲಿದೆ. ಇದು ಉತ್ತಮ ಮಾತು, ಧ್ವನಿ, ಸ್ಮರಣೆ, ಉದ್ಯೋಗ, ವ್ಯಾಪಾರ ಮತ್ತು ಶಿಕ್ಷಣವನ್ನು ಒದಗಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ. ಮಗಳನ್ನು ಹೊಂದಿರುವ ತಂದೆ ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಿದರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಸಂತೋಷವನ್ನು ನೀಡುವ ಜವಾಬ್ದಾರಿಯನ್ನು ಈ ಜ್ಯೋತಿರ್ಲಿಂಗ ತೆಗೆದುಕೊಳ್ಳುತ್ತದೆ. ಕನ್ಯಾ ರಾಶಿಯ ಜನರು ಖಂಡಿತವಾಗಿಯೂ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದಲ್ಲಿ ಪ್ರಾರ್ಥಿಸಬೇಕು. ಏಕೆಂದರೆ ಜೀವನದ ಬಹುತೇಕ ಅಂಶಗಳ ಜೊತೆಗೆ ನೀವು ಯಾವುದೇ ವ್ಯವಹಾರದೊಂದಿಗೆ ಸಂಪರ್ಕ ಹೊಂದಿದ್ದರೆ ಅದರ ಲಾಭವನ್ನು ನೀವು ಶಿವನ ಆಶೀರ್ವಾದದೊಂದಿಗೆ ಪಡೆಯಬಹುದು. ಈ ಜ್ಯೋತಿರ್ಲಿಂಗವನ್ನು ಭಕ್ತ ಶಿರೋಮಣಿ ಎಂದು ಕರೆಯಲಾಗುತ್ತದೆ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವು ಹೀಗಿದೆ: ಓಂ ನಮಃ ಶಿವಾಯ ನಮೋ ಮಲ್ಲಿಕಾರ್ಜುನಾಯ. 7ನೇ ರಾಶಿ ತುಲಾರಾಶಿ. ತುಲಾರಾಶಿಯು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಈ ಶಿವಲಿಂಗದ ಮುಖವು ದಕ್ಷಿಣದ ಕಡೆಗೆ ಇರುವ ಏಕೈಕ ಸ್ಥಳವಾಗಿದೆ. ದಕ್ಷಿಣ ದಿಕ್ಕನ್ನು ಯಮ, ಶನಿ ಮತ್ತು ಮರಣದ ದಿಕ್ಕು ಎಂದು ಪ್ರತಿನಿಧಿಸಲಾಗುತ್ತದೆ. ಜ್ಯೋತಿಷ್ಯದಲ್ಲಿ ಭೂಮಿಯ ಸಮಯವನ್ನು ಈ ಸ್ಥಳದಲ್ಲಿ ನಿರ್ಧರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಸ್ಥಳವನ್ನು ಶನಿ ಅಧಿಪತಿಯ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಮತ್ತು ತುಲಾರಾಶಿಯಲ್ಲಿ ಶನಿಯು ಅಗ್ರಸ್ಥಾನದಲ್ಲಿದ್ದಾನೆ. ಈ ಜ್ಯೋತಿರ್ಲಿಂಗವನ್ನು ಪೂಜಿಸುವ ಮೂಲಕ ತುಲಾರಾಶಿಯ ಜನರು ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ ಮತ್ತು ಅಕಾಲಿಕ ಮರಣ ಅಥವಾ ನಷ್ಟವನ್ನು ಪಡೆಯುವುದಿಲ್ಲ ಮತ್ತು ಎಲ್ಲಾ ವಿಷಯಗಳಿಂದ ರಕ್ಷಣೆ ಪಡೆಯುತ್ತಾರೆ. ಇಲ್ಲಿ ಭಗವಾನ್ ಶಿವನನ್ನು ಅಘೋರ್ಧಾನಿ ಎಂದು ಕರೆಯಲಾಗುತ್ತದೆ. ಶಿವ ಹಾಲಾಹಲವನ್ನು ಕುಡಿದು ತನ್ನ ಗಂಟಲಿನಲ್ಲಿ ಶೇಖರಿಸಿ ಈ ಇಡೀ ವಿಶ್ವವನ್ನು ಉಳಿಸಿದ ಈ ಜ್ಯೋತಿರ್ಲಿಂಗವು ಇದನ್ನು ಪ್ರತಿನಿಧಿಸುತ್ತದೆ. ಭಗವಾನ್ ಶಿವನು ತನ್ನ ಭಕ್ತರಿಗೆ ಮುಗ್ಧನಾಗಿದ್ದಾನೆ ಮತ್ತು ಅವನು ತನ್ನ ಶತ್ರುಗಳಿಗೆ ರುದ್ರನಾಗಿದ್ದಾನೆ. ಅವನ ಸ್ವಭಾವವು ವಿಪರೀತವಾಗಿದೆ. ಅವನು ತನ್ನ ಶಿಷ್ಯರಿಗೆ ಕೊಡಲು ಬಂದಾಗ ಅದು ರಾವಣನಂತಹ ದುಷ್ಟನಾಗಿರಬಹುದು. ಅವನು ಚಿನ್ನದ ಲಂಕೆಯನ್ನು ಕೊಟ್ಟನು ಮತ್ತು ಅವನು ಕೋಪಗೊಂಡಾಗ ಅವನು ತಾಂಡವವನ್ನು ಮಾಡುತ್ತಾನೆ ಮತ್ತು ಅನೇಕ ವಿಶ್ವಗಳನ್ನು ನಾಶಪಡಿಸುತ್ತಾನೆ. ಭಗವಾನ್ ಶಿವನೊಂದಿಗೆ ಸಂಪರ್ಕ ಹೊಂದಿದ ಈ ಜ್ಯೋತಿರ್ಲಿಂಗವು ನಿಮ್ಮ ಜೀವನದಲ್ಲಿ ಅಪಾರ ಫಲಿತಾಂಶಗಳನ್ನು ನೀಡುತ್ತದೆ. ಈ ಜ್ಯೋತಿರ್ಲಿಂಗವು ನಮಗೆ ಜ್ಞಾನ, ನ್ಯಾಯ ಮತ್ತು ವೈರಾಗ್ಯವನ್ನು ನೀಡುತ್ತದೆ. ದೇವತೆಗಳು ಸಹ ಕಾಲದ ನಿಯಂತ್ರಣದಲ್ಲಿರುತ್ತಾರೆ. ಕಾಲ ನಮ್ಮ ಸಮಯವನ್ನು ಪ್ರತಿನಿಧಿಸುತ್ತದೆ. ತಮ್ಮ ಜೀವನದಲ್ಲಿ ಕಠಿಣ ಸಮಯವನ್ನು ಎದುರಿಸುತ್ತಿರುವ ಯಾರಾದರೂ ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಬಹುದು. ಇದು ಅಕಾಲ ಮೃತ್ಯುದೋಷಗಳಂತಹ ಎಲ್ಲಾ ದೋಷಗಳನ್ನು ತೆರವುಗೊಳಿಸುತ್ತದೆ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವು ಶಿವ ಮಂತ್ರವಾಗಿದೆ: ಓಂ ನಮಃ ಶಿವಾಯ ನಮೋ ಕಾಳೇಶ್ವರಾಯ. ಇದು ಶಿವನ ಮಹಾಮಂತ್ರವಾಗಿದೆ. 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯು ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದಲ್ಲಿದೆ. ಈ ಜ್ಯೋತಿರ್ಲಿಂಗವನ್ನು ಭಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ಜ್ಯೋತಿರ್ಲಿಂಗವು ಶಿವನ ಪರಮ ಭಕ್ತೆಯಾದ ದೇವಿ ಕೂಷ್ಮಾಗೆ ಸಮರ್ಪಿತವಾಗಿದೆ. ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗದ ಮುಖವು ಪೂರ್ವದಲ್ಲಿ ಕಂಡುಬರುತ್ತದೆ. ಗ್ರಹಗಳ ರಾಜನಾದ ಸೂರ್ಯನು ಈ ಜ್ಯೋತಿರ್ಲಿಂಗವನ್ನು ಪ್ರತಿದಿನ ಪೂಜಿಸುತ್ತಾನೆ ಎಂದು ನಂಬಲಾಗಿದೆ. ಗುರು ಆದಿಶಂಕರಾಚಾರ್ಯರು ಈ ಜ್ಯೋತಿರ್ಲಿಂಗದ ದರ್ಶನದಿಂದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳ ಜ್ಞಾನವನ್ನು ಪಡೆಯುತ್ತಾರೆ ಎಂದು ಹೇಳಿದ್ದಾರೆ. ಮತ್ತು ಕಲಿಯುಗದಲ್ಲಿ ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡುವುದರಿಂದ ಅಥವಾ ಈ ಜ್ಯೋತಿರ್ಲಿಂಗವನ್ನು ಸ್ಮರಿಸುವುದರಿಂದ ರೋಗಗಳು, ಸಮಸ್ಯೆಗಳು ಮತ್ತು ನಮ್ಮ ದುಃಖಗಳು ನಾಶವಾಗುತ್ತವೆ ಎಂದು ಹೇಳಿದ್ದಾರೆ. ಈ ಜ್ಯೋತಿರ್ಲಿಂಗವನ್ನು ತಪಸ್ವಿಗಳ ರಾಜ ಎಂದು ಹೇಳಲಾಗುತ್ತದೆ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವು ಮಹಾಮೃತ್ಯುಂಜಯ ಮಂತ್ರವಾಗಿದೆ: ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಮಮಾಮೃತಾತ್. ಮತ್ತು ಇತರ ಮಂತ್ರವು ಹೀಗಿದೆ: ಓಂ ನಮಃ ಶಿವಾಯ ನಮೋ ದೂಷ್ಣೀಶ್ವರಾಯ ನಮಃ. 9ನೇ ರಾಶಿ ಧನುರಾಶಿ. ಧನುರಾಶಿಯು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗಕ್ಕೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ವಾರಣಾಸಿ, ಉತ್ತರ ಪ್ರದೇಶದಲ್ಲಿದೆ. ಈ ಸ್ಥಳವು ಮೋಕ್ಷವನ್ನು ಪ್ರತಿನಿಧಿಸುವ ಕೇತು ಗ್ರಹದ ಉನ್ನತ ಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ಜ್ಯೋತಿರ್ಲಿಂಗವು ಜನರನ್ನು ಮೋಕ್ಷವನ್ನು ಪಡೆಯುವ ದಿಕ್ಕಿಗೆ ಕರೆದೊಯ್ಯುತ್ತದೆ ಮತ್ತು ಅವರ ಧಾರ್ಮಿಕ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಧನುರಾಶಿಯ ಜನರು ಒಮ್ಮೆಯಾದರೂ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಬೇಕು. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವು ಹೀಗಿದೆ: ಓಂ ನಮಃ ಶಿವಾಯ ನಮೋ ವಿಶ್ವನಾಥಾಯ. 10ನೇ ರಾಶಿ ಮಕರ ರಾಶಿ. ಮಕರ ರಾಶಿಯು ಭೀಮಾಶಂಕರ್ ಜ್ಯೋತಿರ್ಲಿಂಗಕ್ಕೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಮಂಗಳ ಗ್ರಹಕ್ಕೆ ಇದು ಅತ್ಯುನ್ನತ ಸ್ಥಾನವಾಗಿದೆ. ಮಂಗಳ ಗ್ರಹವು ಜೀವನದಲ್ಲಿ ಧೈರ್ಯವನ್ನು ನೀಡುತ್ತದೆ ಮತ್ತು ಜೀವನದಲ್ಲಿ ಶಕ್ತಿ ಮತ್ತು ಆಸಕ್ತಿಯನ್ನು ನೀಡುತ್ತದೆ. ಇದು ಮಂಗಳ ಗ್ರಹ
ಮಂಗಳ ಗ್ರಹ ಮಾತ್ರ ಮಕರ ರಾಶಿಯಲ್ಲಿ ಅತ್ಯುನ್ನತ ಲಾಭವನ್ನು ನೀಡುತ್ತದೆ. ಅದರಿಂದ ಈ ಜ್ಯೋತಿರ್ಲಿಂಗವನ್ನು ಪೂಜಿಸುವುದರಿಂದ ಜನರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುತ್ತಾರೆ. ಜೊತೆಗೆ ಜೀವನದಲ್ಲಿ ಏನನ್ನಾದರೂ ಮಾಡುವ ಧೈರ್ಯವನ್ನು ನೀಡುತ್ತದೆ. ನಿಮ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹ ದುರ್ಬಲವಾಗಿದ್ದರೆ ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಿ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವೆಂದರೆ ಶಿವ ಪಂಚಾಕ್ಷರಿ ಮಂತ್ರ. ಅದು ಓಂ ನಮಃ ಶಿವಾಯ ನಮೋ ಭೀಮಶಂಕರಾಯ ಮಂತ್ರ ರೂಪದಲ್ಲಿದೆ. 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯು ಕೇದಾರನಾಥ ಜ್ಯೋತಿರ್ಲಿಂಗಕ್ಕೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ಉತ್ತರಾಖಂಡದಲ್ಲಿದೆ. ಜ್ಯೋತಿರ್ಲಿಂಗವು ಶನಿ ಮತ್ತು ರಾಹುಗ್ರಹದೊಂದಿಗೆ ಸಂಪರ್ಕ ಹೊಂದಿದೆ. ಕುಂಭರಾಶಿಯ ಜನರು ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡುವುದರಿಂದ ಅವರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಇದು ನಮ್ಮ ಜೀವನದಲ್ಲಿ ಎಲ್ಲ ಕತ್ತಲೆ ಮತ್ತು ಗೊಂದಲಗಳನ್ನು ತೊಡೆದುಹಾಕುತ್ತದೆ. ಈ ಜ್ಯೋತಿರ್ಲಿಂಗವನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ಮತ್ತು ಅಂಧಕಾರಗಳು ಸಹ ಕೊನೆಗೊಳ್ಳುತ್ತವೆ. ಅದರೊಂದಿಗೆ ಕೇದಾರನಾಥ ಜ್ಯೋತಿರ್ಲಿಂಗವನ್ನು ಪೂಜಿಸುವ ಮತ್ತು ಪ್ರಾರ್ಥಿಸುವ ಮೂಲಕ ನೀವು ಆಧ್ಯಾತ್ಮಿಕ ಪ್ರಗತಿಯ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ. ಕುಂಭರಾಶಿಯ ಜನರು ಈ ಜ್ಯೋತಿರ್ಲಿಂಗವನ್ನು ಪಂಚಾಮೃತದಿಂದ ಪೂಜಿಸಬೇಕು ಮತ್ತು ಕಮಲ ಮತ್ತು ದತ್ತುರ ಹೂವುಗಳನ್ನು ಅರ್ಪಿಸಬೇಕು. ಈ ಜ್ಯೋತಿರ್ಲಿಂಗವು ನಮ್ಮ ಎಲ್ಲ ಕೆಟ್ಟ ಕರ್ಮಗಳನ್ನು ನಾಶಪಡಿಸುತ್ತದೆ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವು ಹೀಗಿದೆ: ಓಂ ನಮಃ ಶಿವಾಯ ನಮೋ ಕೇದಾರನಾಥಾಯ. 12ನೆಯ ರಾಶಿ ಮೀನರಾಶಿ. ಮೀನರಾಶಿಯು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದೊಂದಿಗೆ ಸಂಪರ್ಕ ಹೊಂದಿದೆ. ಈ ಜ್ಯೋತಿರ್ಲಿಂಗವು ನಾಸಿಕ್, ಮಹಾರಾಷ್ಟ್ರದಲ್ಲಿದೆ. ಮೀನರಾಶಿಯಲ್ಲಿ ಶುಕ್ರ ಗ್ರಹವು ಅಗ್ರಸ್ಥಾನದಲ್ಲಿದೆ. ಶುಕ್ರ ಗ್ರಹವು ಜೀವನದಲ್ಲಿ ಸೌಕರ್ಯ ಮತ್ತು ಐಷಾರಾಮ್ಯವನ್ನು ತರುತ್ತದೆ. ನೀವು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವನ್ನು ಪೂಜಿಸಿದಾಗ ಅದು ನಿಮ್ಮ ಜೀವನದಲ್ಲಿ ಸೌಕರ್ಯಗಳು ಮತ್ತು ಐಷಾರಾಮ್ಯಗಳನ್ನು ಹೆಚ್ಚಿಸುತ್ತದೆ. ಶುಕ್ರನು 6ನೇ ಮನೆಯಲ್ಲಿದ್ದರೂ ಅಥವಾ ಶುಕ್ರನು ನಿಮ್ಮ ಕುಂಡಲಿಯ ಕನ್ಯಾ ರಾಶಿಯಲ್ಲಿ ಕುಳಿತಿದ್ದರೂ ಸಹ ನೀವು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಿ ಪ್ರಾರ್ಥಿಸಬೇಕು. ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡುವುದರಿಂದ ನಮ್ಮ ಎಲ್ಲ ದೋಷಗಳು ದೂರವಾಗುತ್ತವೆ ಮತ್ತು ಜನ್ಮಚಕ್ರವನ್ನು ತೊಡೆದು ಹಾಕುತ್ತದೆ. ಈ ಜ್ಯೋತಿರ್ಲಿಂಗವನ್ನು ಬೆಲ್ಲದ ಜೊತೆಗೆ ಗಂಗಾಜಲದಿಂದ ಪೂಜಿಸಬೇಕು. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಂತ್ರವು ಶಿವಗಾಯತ್ರಿ ಮಂತ್ರವಾಗಿದೆ. ಅದು ಹೀಗಿದೆ: ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯತ್. ಇನ್ನೊಂದು ಮಂತ್ರವು ಹೀಗಿದೆ: ಓಂ ನಮಃ ಶಿವಾಯ ನಮೋ ತ್ರಯಂಬಕೇಶ್ವರಾಯ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಮಹಾಮೃತ್ಯುಂಜಯ ಮಂತ್ರವು ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧವಿದೆ. ರಾಶಿ ಮತ್ತು ಜ್ಯೋತಿರ್ಲಿಂಗದೊಂದಿಗಿನ ಈ ಸಂಬಂಧವನ್ನು ನಂಬದ ಅನೇಕ ಜನರಿದ್ದಾರೆ. ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಆಯ್ಕೆಯಂತೆ ಈ ಜ್ಯೋತಿರ್ಲಿಂಗದಲ್ಲಿ ಯಾವುದಾದರೂ ಒಂದನ್ನು ಭೇಟಿ ಮಾಡಿ. ಕೆಲವರು ಎಲ್ಲ ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಸಂಕಲ್ಪ ತೆಗೆದುಕೊಳ್ಳುತ್ತಾರೆ. ಈ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಅನುಭವವನ್ನು ಅನುಭವಿಸಿ ಮತ್ತು ಭಗವಾನ್ ಶಿವನ ಆಶೀರ್ವಾದವನ್ನು ಪಡೆಯಿರಿ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.